ಮೈಸೂರಿನಿಂದ ಈಗ ನಾವು ಬೆಳಗಾವಿ ರಾಜಕಾರಣದ ಕಡೆಗೆ ಹೋಗೋಣ. ಬೆಳಗಾವಿಯಲ್ಲಿ ಬಿಜೆಪಿಗರೇ ಕೆಲವರು ಮುನಿಸಿಕೊಂಡಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಲಭ್ಯ ಆಗಿರೋದಕ್ಕೆ ಪ್ರಮುಖ ನಾಯಕರ ಮುನಿಸು ಇನ್ನೂ ಕೂಡ ಶಮನ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ BSY ಮಹತ್ವದ ಸಭೆಗೆ ಜಾರಕಿಹೊಳಿ ಬ್ರದರ್ಸ್ ಗೈರಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಳಗಾವಿಗೆ ಯಡಿಯೂರಪ್ಪ ಅವರ ಎಂಟ್ರಿ, ಖಾಸಗಿ ಹೋಟೆಲ್ನಲ್ಲಿ ಸಭೆ. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸಿಕೊಳ್ಬೇಕು ಅನ್ನುವಂತಹ ಪ್ಲಾನ್ ರೂಪಿಸಬೇಕು. ಬಟ್ ಬಿಜೆಪಿಯಲ್ಲಿ ಒಡಕು ಅನ್ನೋ ವಿಚಾರವೇ ಇಲ್ಲ. ಆ ಶಬ್ದ ಬಳಸಬೇಡಿ. ಶೆಟ್ಟರ್ಗೆ 5 ವರ್ಷ ಅಧಿಕಾರ ಆಯಿತು, ನಾವೇ ಬಿಜೆಪಿಗೆ ಕರೆ ತಂದ್ವಿ, JDS ಹಾಗೂ ಬಿಜೆಪಿ ಸೇರಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೀವಿ ಅಂತ ಕುಂದಾನಗರಿಯಲ್ಲಿ ಮಾಜಿ CM BS ಯಡಿಯೂರಪ್ಪ ಅವರು ಖುದ್ದಾಗಿ ಅಖಾಡಕ್ಕೆ ಇಳಿದ ಸಂದರ್ಭದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೂ ಒಳಗೊಳಗೆ ಅಂಡರ್ ಕರೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಜಗದೀಶ್ ಶೆಟ್ಟರ್ ಅವರು ಧಾರವಾಡ ರಾಜಕಾರಣವನ್ನ ಬಿಟ್ಟು ಇಲ್ಲಿನ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮರಾಠಿಗರ ಓಟನ್ನ ಹೇಗೆ ಒಲಿಸ್ಕೊಳ್ತಾರೆ? ಬಿಕಾಸ್ ಇಲ್ಲಿ ಮರಾಠ ಪಾಲಿಟಿಕ್ಸ್ ದೊಡ್ಡದಿದೆ ಅಂತ ಅವ್ರ ಮಾತು. ಎಲ್ಲೋದ್ರು ಮೋದಿ 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 ಅನ್ನೋ ಮಾತು ಕೇಳ್ತಾ ಇದ್ದೀವಿ. ಚಿಕ್ಕೋಡಿ ಬೆಳಗಾವಿ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಈಗ ತಾನೇ ಬೆಳಗಾವಿ ನಮ್ಮ ಪ್ರಮುಖ ಕಾರ್ಯಕರ್ತರು ಮಾತಾಡಿ ಪ್ರಮುಖ ಎಲ್ಲರ ಜೊತೆ ಮಾತನಾಡ್ತಾ ಇದ್ದೇನೆ. ಬೆಳಗಾವಿ ಚಿಕ್ಕೋಡಿ ಎರಡೂ ನಾವು ದೊಡ್ಡ ಅಂತರದಲ್ಲಿ ಗೆಲ್ತೇವೆ. ಈ ರಾಜ್ಯದ ಉದ್ದಗಳಿಗೆ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ. ಎಲ್ಲರ ಅಪೇಕ್ಷೆ ಇದೆ, ಒಂದು ಬಾರಿ ಮೋದಿಯವರು ಬೆಳಗಾವಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಒಟ್ಟಾರೆ ಈಗಾಗಲೇ ಚರ್ಚೆಯಾದ ರೀತಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಬೆಳಗಾವಿ ಚಿಕ್ಕೋಡಿ ಎರಡೂ ಕ್ಷೇತ್ರ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಿಬ್ಬರು ಗೆಲ್ತಾರೆ.